ದರ್ಶನ್ ಸರ್ ಇಲ್ಲಿದ್ದಾಗಲೇ ಬಂದಿದ್ದೀನಿ ನಾನು. ಅಲ್ಲ ಸರ್, ದರ್ಶನ್ ಸರ್ ಹೊರಗಡೆ ಇದ್ದಾಗಲೇ ಬಂದಿದ್ದೀನಿ. ಇಲ್ಲ, ನಾನು ದಿನಕರನ್ ಮೀಟ್ ಆಗಿದ್ದೀನಿ. ಅವತ್ತಲ್ಲಿ ಪರಿಸ್ಥಿತಿಯಲ್ಲಿ ಅವ್ರು ಊರಲ್ಲಿ ಇರಲಿಲ್ಲ. ಆಮೇಲೆ ಅವ್ರು ಮೀಟ್ ಆಗ್ತೀನಿ ಅಂತೆ. ಪರಿಸ್ಥಿತಿ ಅವ್ರದ್ದು ಗೊತ್ತಲ್ವ ನಿಮಗೆ, ಅವ್ರು ಯಾರನ್ನೂ ಮೀಟ್ ಆಗ್ತಿರ್ಲಿಲ್ಲ. ಸ್ವಲ್ಪ ಟೈಮ್ ಆಯಿತು, ಅಷ್ಟರಲ್ಲಿ ನನಗೆ ಸ್ಟ್ರೋಕ್ ಆಯಿತು. ಅದಾದಮೇಲೆ ನಾನು ಮೀಟ್ ಆಗಬೇಕಂದ್ರೆ ಅವರು ಈಗಿಲ್ಲ, ಈ ಸದ್ಯ ಬೇಡ ಅಂದರು. ನಂದೆಲ್ಲ ಈಗ ನಿಮ್ಗೆ ಏನು ಹೇಳಿದೆ ಅದನ್ನೇ ಹೇಳಿದೆ ಸರ್. ಇಷ್ಟೇ. ಹೌದಾ, ಹಿಂಗೈತೆ, ಆಗಲಿ ಬಿಡಿ, ನಿಮ್ಮ ಏನೋ ಆಗಿದ್ದಾಗಲಿ ನಿಮ್ಮ ಪಾಡಿಗೆ ನೀವಿರಿ ನೋಡೋಣ ಅಂತಂತಂದ್ರೆ ಅವರು ಭಾಳ ಟೆನ್ಸಲ್ಲಿದ್ದಾರೆ. ಆ ಟೈಮಲ್ಲಿ ಅವ್ರದ್ದು ಭಾಳ ಇದು ನಡೆದಿತ್ತು. ನಾನು ಅವ್ರನ್ನ ಭಾಳ ಕೆದಕಾಕೋಲ್ಲ, ಓದೆ ಕೂತ್ಕೊಂಡೆ. ನಾನು ಯಾವಾಗಲೂ ಫ್ರೆಂಡೇ, ಟೀ ಕುಡಿದೆ, ಮಾತಾಡಿದೆ, ಬಂದೆ. ನಾನು ಅವ್ರಿಗೆ ನಾನು ಪ್ರೆಷರ್ ಹಾಕೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ನನಗೇನು ಹೇಳಬೇಕು ಅದನ್ನು ಅವ್ರಿಗೆ ಕನ್ವೆ ಮಾಡಬೇಕಾಗಿತ್ತು, ಕನ್ವೆ ಮಾಡದೆ ಬಂದೆ ಅಷ್ಟೇ ಸರ್. ಇಲ್ಲ, ನಾನು ಬರಬೇಕಂತ ಹೊರಟಿದ್ದು ನಿಜ. ಅಷ್ಟರೊಳಗಡೆ ಅದು ಸ್ವಲ್ಪ ತಣ್ಣಗಾಯ್ತು ವಿಷಯ. ನಾನು ಅದನ್ನು ಮತ್ತೆ ಬೆಳೆಸೋಕ್ಕಿರಲಿಲ್ಲ. ಅದು 3 ದಿನನೋ 4 ದಿನ ಟಿ ವಿಲಿ ಬಂತು, ಕಂಟಿನ್ಯೂ ಬಂತು, ನಾನು ನೋಡಿದ್ದೀನಿ. ಅದಾದಮೇಲೆ ನಾನು ಬರೋಕ್ಕಾಗಲಿಲ್ಲ. ಒಂದು ವಾರ ಬಿಟ್ಟು ಬರಬೇಕಂದು ಕೂಡ ಅಷ್ಟರಲ್ಲೇ ತಣ್ಣಗಾಗಿತ್ತು. ನಾನು ಮತ್ತೆ ಅದನ್ನು ರೇಸ್ ಮಾಡೋ ವಿಷಯ ಇರಲಿಲ್ಲ. ಅದೇ ಟೈಮಲ್ಲಿ ನನಗೆ ಇದು ಕಿವಿದು ಆಪ್ರೇಷನ್ ಇತ್ತು, ಏನೋ ಪ್ರಾಬ್ಲಮಿಗೆ ಆಪ್ರೇಷನ್ ಆಗಿ ನಾನು ಟಿ ಬಿ ಆಗಿತ್ತು. 6-7 ತಿಂಗಳು ನಾನು ಮತ್ತೆ ಬರೋಕ್ಕಾಗಲಿಲ್ಲ, ಸಿಕ್ಕಾಕೊಂಡಿದ್ದೆ. ನಾನು ಆ್ಯಕ್ಚುಲಿ ಬಂದಿದ್ದೇ ಅವಾಗ ಹೊರಗೆ. ನಾನು ದರ್ಶನ್ ಸರ್ದು ಮೇಲೆ ನನ್ನ ಅಪವಾದ ಬರಬಾರ್ದು ಅನ್ನೋ ಒಂದೇ ಒಂದು ರೀಸನ್ಸ್ಕೊಂಡು ಹೊರಗಡೆ ಬಂದೆ. ಆ ಮೂಮೆಂಟಲ್ಲಿ ಬಂದು ನಾನು ಫೇಸ್ ಮಾಡೋಕ್ಕಾಗಲಿಲ್ಲ. ಪರಿಸ್ಥಿತಿ ಏನೇನೋ ನನಗೆ ಅಡೆತಡೆ ಮಾಡ್ತಾ ಅಷ್ಟೇ. ನಾನು ಬಂದಿದ್ದಾವಾಗಲೇ ಸ್ವಲ್ಪ ಅದಾಗಿ ಒಂದು ತಿಂಗಳು 2 ತಿಂಗಳಾದಮೇಲೆ ಬಂದಿದ್ದೆ ಹೆಚ್ಚು ಕಡಿಮೆ. ನಾನು ಒಂದೇ ಒಂದು ದೇವ್ರ ಹತ್ರ ನಿಮ್ಮ ಮೂಲಕ ಬೇಡ್ಕೊಳೋದು ಅಷ್ಟೇ, ದರ್ಶನ್ ಸರ್ ಆದಷ್ಟು ಬೇಗ ನಿರಪರಾಧಿ ಅಂದ್ಕೊಂಡು ಹೊರಗೆ ಬರಲಿ ಅನ್ನೋದು ಅಷ್ಟೇ ಬೇಡ್ಕೊತೀನಿ, ಹೆಚ್ಚಿಗೆ ಏನಿಲ್ಲ. ಅವ್ರನ್ನ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರು ಕರೆದು ನಾನು ಹೋಗ್ತೀನಿ, ಕೆಲಸಕ್ಕಂತ ಹೋಗ್ತೀನಿ. ಆದರೆ ನಾನೀಗ ಅಂದ್ಕೊಂಡಿರೋ ಪ್ರಾಜೆಕ್ಟು ಸ್ಟಾರ್ ಬ್ರಿಡ್ಜ್ ಅಂತ ಅದರ ಹೆಸರು. ಅದನ್ನು ನಾನು ಅದ್ರ ಕಡೆ ಫೋಕಸ್ ಮಾಡ್ತಾಯಿದ್ದೀನಿ. ಅವ್ರು ಬಂದ ಮೇಲೆ ಕರೆದ್ರೆ ನಾನು ಅವ್ರಿಗೆ ಫುಲ್ ಟೈಮ್ ಆಗಿ ಮಾಡೋಕ್ಕಾಗಲ್ಲ, ಪಾರ್ಟ್ ಟೈಮ್ ಆಗಿದ್ರು ಮಾಡ್ತೀನಿ. ಅವ್ರು ಕರೆದ್ರೆ ನಾನು ಗ್ಯಾರಂಟಿ ಹೋಗ್ತೀನಿ. ಅವ್ರಿಗಿಲ್ಲ ಅನ್ನೋಕ್ಕಾಗಲ್ಲ. ನಾನು ಅವ್ರ ದುಡ್ಡು ಏನು 1 ರೂಪಾಯಿ ಕಳೆದಿಲ್ಲ ಸರ್. ಅವ್ರ ದುಡ್ಡು 1 ರೂಪಾಯಿನೂ ಕಳೆದಿಲ್ಲ. ಅವ್ರ ದುಡ್ಡು 1 ರೂಪಾಯಿನೂ ತೊಗೊಂಡಿಲ್ಲ. ಅವರೇ ಕೈ ಎತ್ತಿ ನನಗೆ ಕಷ್ಟ ಅಂತ ಕೊಟ್ಟಿದ್ದ ದುಡ್ಡು ಬಿಟ್ಟರೆ ಬೇರೆ ಯಾವ ದುಡ್ಡನ್ನೂ ಅವ್ರದ್ದು ಮುಟ್ಟಿಲ್ಲ ಸರ್. ಎಲ್ಲಿ ಬೇಕಂದ್ರೆ ಹೇಳಿದ್ರೆ ಅವರು ಹೇಳ್ತಾರೆ, ಅವ್ರನ್ನೇ ಕೇಳಿ ಹೇಳ್ತಾರೆ. ಎಂದಾದರೂ ನನ್ನ ದುಡ್ಡು ತೊಗೊಂಡೋಗಿದ್ದಾರೆ ಅಂತ ಅವರು ಹೇಳಿದ್ದಾರೆ ಸರ್? ಯಾರು ಹೇಳಿದ್ದಾರೆ? ಅವ್ರು ದರ್ಶನ್ ಸರ್ ಹೇಳಿದ್ದಾರೆ ಸರ್? ಇಲ್ವಲ್ಲ. ದರ್ಶನ್ ಸರ್ ಹೇಳಿದ್ರೆ ನಾನು ಬಂದು ಹೇಳಿ ಸರ್, ನಾನು ಉತ್ತರ ಕೊಡ್ತೀನಿ. ಅದೇ ಸರ್, ಯಾರು ದರ್ಶನ್ ಸರ್ ಹೇಳಿದ್ದಾರೆ? ಅಲ್ಲ, ಅವರೆಲ್ಲಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಅದೇ ಕಡೆ ಸರ್, ಕಡೆ. ಆದರೆ ಅವರಾಗಿ ಏನಾರು ಹೇಳಿದ್ದಾರೆ ಸರ್? ಒಂದು ಸಲ ನನಗೆ ಹೇಳಿಸ್ಬಿಡಿ ಸರ್. ಇಷ್ಟರ ಮುಂದೆ ನೀವು ಏನಂತ ಅದನ್ನು ಮಾಡ್ತೀನಿ ಸರ್. ಒಂದು ಸಲ ಹೇಳಿಸಿ. 1 ರೂಪಾಯಿ ತೊಗೊಂಡೋಗಿಲ್ಲ ಸರ್. ಅವ್ರ ಕಷ್ಟ ಅಂತ ಕೊಟ್ಟಿದ್ದಾರೆ, ನಿಜ ಸರ್. ಅವ್ರ ಕಷ್ಟ ಅಂದಾಗ ನಾನು ಕೊಟ್ಟಿದ್ದಾರೆ ಸರ್. ಬಟ್ ಅದನ್ನು ನಾನು ಮರೆಯೋಕ್ಕಾಗಲ್ಲ. ಅದನ್ನು ನನಗೆ ದುಡ್ಡು ತೀರಿಸ್ಬೇಕು, ಗೊತ್ತಿಲ್ಲ ಯಾವಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲರಿಗೂ ತೀರಿಸುವಂಗೆ ಅವ್ರಿಗೂ ತೀರಿಸ್ಬೇಕು. ಆದರೂ ಅವ್ರು ಬಡ್ಡಿ ಇಲ್ಲ ಕೊಟ್ಟಿದ್ದಾರೆ ಅಷ್ಟೇ. ಉಳಿದವ್ರ ಕಡೆ ಸ್ವಲ್ಪ ನಾನು ಹೇಳಿದ್ನಲ್ಲ ಸರ್, ನಾನು ದೇವ್ರ ಹತ್ರ ಬೇಡ್ಕೊಳೋದು ಅಷ್ಟೇ. ಇವತ್ತು ಬೇಡ್ಕೊತೀನಿ, ಅವತ್ತು ಬೇಡ್ಕೊಂಡು. ದರ್ಶನ ಆಗಲಿ, ದಿನಕರ ಆಗಲಿ, ಇವತ್ತು ಚೆನ್ನಾಗಿರಲಿ. ಅವ್ರ ಆ ಸಂಸ್ಥೆಯಿಂದ ನಾನು ಅನ್ನ ಉಂಡಿದ್ದೀನಿ. ಅದು ನನ್ನ ಮಾತ್ರ ಸಂಸ್ಥೆ ಇದ್ದಂಗೆ. ಅವ್ರು ಚೆನ್ನಾಗಿರಲಿ, ಆದಷ್ಟು ಬೇಗ ಹೊರಗೆ ಬರಲಿ. ಅವ್ರಿಗೆ ಯಾವತ್ತೂ ಒಳ್ಳೇದಾಗಲಿ ಅಂತಲೇ ಬಯಸ್ತೀನಿ. ಇವತ್ತು ಅದನ್ನೇ ಬಯಸ್ತೀನಿ, ಮನಸ್ಸಾರ ಬಯಸ್ತೀನಿ. ದೇವ್ರ ಮುಂದೆ ನಾನು ನನ್ನ ಬಗ್ಗೆ, ನನ್ನ ಮಗನ ಬಗ್ಗೆ ಬೇಡ್ಕೊತೀನಿ ಅಲ್ಲ ಗೊತ್ತಿಲ್ಲ. ದರ್ಶನ್ ಸರ್ ಮತ್ತು ದಿನಕರ ಬಗ್ಗೆ ಬೇಡ್ಕೊತೀನಿ ಸರ್.